ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಾತ್ಕಾಲಿಕ ಕದನ ವಿರಾಮದ ಬಗ್ಗೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ಘೋಷಣೆ ಮಾಡಿ 24 ಗಂಟೆಗಳು ಕಳೆದು ಹೋದ್ವು. ಆದ್ರೆ ಅಲ್ಲಿ ಯುದ್ಧ ನಿಲ್ಲುವ, ಸಂಧಾನ ಉಂಟಾಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಥಾ ಪ್ರಕಾರ ಇರಾನ್ ಇಸ್ರೇಲ್ ಮೇಲೆ ಹಾಗೂ ಅರಬರ ಮೇಲಿನ ದಾಳಿಗಳನ್ನ ಮುಂದುವರಿಸ್ತಾ ಇದೆ. ಹಾಗೆ ಸೆಂಟ್ಕಾಮ್ ಕೂಡ ನಿನ್ನೆ ಹೇಳಿದ್ದನ್ನು ಫಾಲೋ ಮಾಡ್ತಾ ಇದೆ. ಅವರು ಕೂಡ ದಾಳಿಗಳನ್ನೇನು ನಿಲ್ಲಿಸಿಲ್ಲ. ಅಟ್ಲೀಸ್ಟ್ ಎನರ್ಜಿ ಸೆಂಟರ್ಗಳ ಮೇಲೆ ದಾಳಿ ಮಾಡೋದಿಲ್ಲ ಅನ್ನೋ ಟ್ರಂಪ್ ಮಾತೇನಿತ್ತು ಅದನ್ನ ಕೂಡ ಯಾರು ಇಲ್ಲಿ ಉಳಿಸ್ಕೊಂಡಿಲ್ಲ. ನತಾನ್ಸ್ ಮತ್ತು ಕೊರಮ್ ಶಹರಗಳಲ್ಲಿ ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿಗಳಾಗಿವೆ. ಹಾಗೆ ಇರಾನ್ ಕೂಡ ತನ್ನ 80ನೇ ಅಲೆಯ ದಾಳಿಯನ್ನ ಮುಂದುವರಿಸಿದೆ. ಇಸ್ರೇಲಿನ ಟೆಲ್ ಅವೀವ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಿದ್ದು ಅಲ್ಲಿ ಒಂದಷ್ಟು ಅಪಾರ್ಟ್ಮೆಂಟ್ಗಳು ಛಿದ್ರ ಆಗಿವೆ. ಇನ್ನು ಇಂಧನ ಮೂಲಗಳ ಮೇಲೆ ಅಮೆರಿಕ ಮಾಡ್ತಾ ಇರೋ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಅಮೆಜಾನ್ ವೆಬ್ ಸರ್ವಿಸ್ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಈ ಸಂಪತ್ತಿಗೆ ಡೊನಾಲ್ಡ್ ಟ್ರಂಪ್ 5 ದಿನಗಳ ವಿರಾಮ ಘೋಷಣೆಯನ್ನ ಯಾಕೆ ಮಾಡಿದ್ರು? ಇದು ಅರ್ಥ ಆಗಬೇಕು ಅಂದ್ರೆ ಅಮೆರಿಕದ ಷೇರು ಹಾಗೂ ಬ್ರಂಟ್ ಮಾರುಕಟ್ಟೆಯಲ್ಲಿನ ವ್ಯಾಪಾರದ ಭರಾಟೆಯನ್ನ ನೋಡಬೇಕಾಗತ್ತೆ. ಅದನ್ನ ನೋಡದೇ ಇದ್ರೆ ಟ್ರಂಪ್ ಅನ್ನೋ ವ್ಯಾಪಾರಿಯ ಲಾಭದಾಯಕ ನಗು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಹಾಗಾದ್ರೆ ಇಲ್ಲಿ ಟ್ರಂಪ್ ತಮ್ಮ ಲಾಭಕ್ಕೆ ಎಲ್ಲರನ್ನು ಮಂಗ ಮಾಡೋ ಪ್ರಯತ್ನವನ್ನು ಮಾಡಿದ್ರ ಅಥವಾ ನಿಜಕ್ಕೂ ಅಲ್ಲಿ ಅಂಥದ್ದೊಂದು ಒಪ್ಪಂದ ಏನಾದ್ರೂ ಆಗಿದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಕದನ ವಿರಾಮಕ್ಕೆ ಸಂಬಂಧಿಸಿದಂತೆ ಟ್ರಂಪ್ 5 ದಿನ ಗಡುವು ಕೊಟ್ಟಿದ್ದಾರೆ. ಅಲ್ಲಿ ಇರಾನ್ ಜೊತೆ ಮಾತುಕತೆಗಳಾಗಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ಈಜಿಪ್ಟ್, ಒಮನ್, ಟರ್ಕಿಗಳು ಪ್ರತ್ಯೇಕವಾಗಿ ಇರಾನ್ನ ಪರ ಮಾತಾಡಿವೆ. ಜೆರಾರ್ಡ್ ಕುಶ್ನರ್ ಹಾಗೂ ವಿಟ್ಕಾಫ್ ಮಾತುಕತೆಗಳನ್ನು ನಡೆಸಿದ್ದಾರೆ ಅನ್ನೋದು ಟ್ರಂಪ್ ಕೊಟ್ಟ ಹೇಳಿಕೆ. ಅದಕ್ಕೆ ತಕ್ಕ ಹಾಗೆ ಮಾತುಕತೆ ನಮ್ಮಲ್ಲೇ ಆಗತ್ತೆ, ಇಸ್ಲಾಮಾಬಾದಲ್ಲಿ ಆಗತ್ತೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನದ ಎವರ್ ಗ್ರೀನ್ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರು ಟ್ರಂಪ್ ಜೊತೆ ದೂರವಾಣಿಯಲ್ಲಿ ಮಾತಾಡಿದಾನಂತೆ. ಅದೇ ಸಮಯಕ್ಕೆ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆ ನಾನು ಮಾತಾಡಿದ್ದೀನಿ ಅಂತ ಅಲ್ಲಿನ ಪ್ರಧಾನಿ ಶರೀಫ್ ಟ್ವೀಟ್ ಮಾಡ್ಕೊಂಡಿದ್ದಾನೆ. ಇರಾನ್ ಪರ ಮಾತುಕತೆಗೆ ಸ್ಪೀಕರ್ ಗಲಿಬಾಫ್ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಬರೀ ಸುಳ್ಳು ರೀ, ಅಂಥದ್ದೇನು ಆಗೇ ಇಲ್ಲ ಅಂತ ಗಲಿಬಾಫ್, ಅರಾಕ್ಚಿ ಎಲ್ಲರೂ ಹೇಳ್ತಾ ಇರುವಾಗ ಅರಬ್ ಹಾಗೂ ಇಸ್ರೇಲಿ ಮಾಧ್ಯಮಗಳು ಈ ಮಾತುಕತೆಗೆ ಸರ್ವೋಚ್ಚ ನಾಯಕ ಖಮೇನಿಯ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಆತ ವಿಜಯೀ ಭವ ಅಂತ ಈ ತಂಡಕ್ಕೆ ಆಶೀರ್ವಾದ ಮಾಡಿದಾನೆ ಅಂತ ಕೂಡ ಬರೀತಾ ಇವೆ. ಮಜಾ ಅಂದ್ರೆ ಮೊಸ್ತಬಾ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ತಾ ಇರೋ ಈ ಮಾಧ್ಯಮಗಳಿವೆ ನೋಡಿ, ಇವೇ ನಿನ್ನೆ ಮೊನ್ನೆವರೆಗೆ ಮೊಸ್ತಬಾ ಬದುಕಿಲ್ಲ ಅಂತ ಬರೆದಿದ್ದು. ಹಾಗಾದ್ರೆ ಆಶೀರ್ವಾದ ಏನು ಅವನ ಆತ್ಮ ಮಾಡ್ತಾ ಗೊತ್ತಿಲ್ಲ. ಆದ್ರೆ ಪಾಕಿಸ್ತಾನ ಮಾತ್ರ ನಾವೇ ಎಲ್ಲವನ್ನ ಮಾಡಿಸ್ತಾ ಇರೋದು. ನಾವು ನೋಡಿ ಹೆಂಗೆ ಮಧ್ಯಪ್ರಾಚ್ಯದ ಇಸ್ಲಾಮಿಕ್ ದೇಶಗಳಲ್ಲಿ ನಮ್ಮ ಪವರು ಇನ್ನು ಹಂಗೆ ಇದೆ ಅಂತ ಹೇಳ್ಕೊಳ್ತಾ ಅಲ್ಲಿ ಶುರುವಾಗಿರೋ ಶಿಯಾ ಪ್ರತಿಭಟನೆಗಳನ್ನ ತಾತ್ಕಾಲಿಕವಾಗಿ ದಮನ ಮಾಡೋ ಪ್ರಯತ್ನದಲ್ಲಿದೆ. ಮೊನ್ನೆ ಯಾರ್ಯಾರು ಇರಾನಿಗೆ ಸಪೋರ್ಟ್ ಮಾಡ್ತೀರಾ ಅವರೆಲ್ಲ ಅಲ್ಲಿಗೆ ಹೋಗ್ಬಿಡಿ ಅಂತ ಅಲ್ಲಿನ ಆರ್ಮಿ ಚೀಫ್ ಮುನೀರ್ ಹೇಳಿದ್ದು ಪಾಕಿಸ್ತಾನಿ ಶಿಯಾಗಳನ್ನ ಕೆರಳಿಸಿತ್ತು. ಈ ಪಾಕಿಸ್ತಾನವನ್ನು ಕಟ್ಟಿದ ಜಿನ್ನಾನೇ ಶಿಯಾ ಆಗಿದ್ರು. ಜಿನ್ನಾ ಕಟ್ಟಿದ ದೇಶಕ್ಕೆ ನೀನು ಜಿನ್ ಥರ ಒಕ್ಕರ್ಸ್ಕೊಂಡಿದ್ಯಾ ಅಂತ ಶಿಯಾ ಮೌಲ್ವಿಗಳು ಮುನೀರನ ಮೇಲೆ ಬಿದ್ದಿದ್ರು. ಅಲ್ಲಿ ಇನ್ನೊಂದು ಗಲಾಟೆ, ಸಂಘರ್ಷದ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು. ಅಷ್ಟರಲ್ಲಿ ಇರಾನಿನ ನಾಯಕರಿಗೆ ಇಸ್ಲಾಮಾಬಾದ್ ಆತಿಥ್ಯ ಕೊಡುತ್ತೆ, ಅವರಲ್ಲಿಗೆ ಬರ್ತಾರೆ, ಅಲ್ಲೇ ಸಂಧಾನದ ಮಾತುಕತೆ ಅಂತ ಪಾಕಿಸ್ತಾನ ಪೇಡೋದಕ್ಕೆ ಶುರು ಮಾಡಿದೆ. ಹೌದೌದು, ಪಾಕಿಸ್ತಾನ ಮತ್ತು ಇಸ್ರೇಲ್ ನಡುವೆ ಒಂದು ಒಪ್ಪಂದ ಆಗಿದೆ. ಇರಾನಿನ ನಾಯಕರನ್ನ ಪಾಕಿಸ್ತಾನ ಕರೆಸ್ಕೊಳ್ಳುತ್ತೆ, ಅವರನ್ನ ಇಸ್ರೇಲ್ ಅಲ್ಲೇ ಪಾಕಲ್ಲಿ ಹೊಡೆದು ಹಾಕತ್ತೆ. ಇಂಥದ್ದೊಂದು ಡೀಲು ಪಾಕ್ ಮತ್ತು ಇಸ್ರೇಲ್ ನಡುವೆ ಆಗಿದೆ ಅಂತ ಪಾಕಿಸ್ತಾನದ ಸೇನೆಯನ್ನು ವಿರೋಧಿಸೋ ಜನ ಅಲ್ಲಿನ ಸೋಷಿಯಲ್ ಮೀಡಿಯಾದ ತುಂಬ ರಾದ್ಧಾಂತ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ತಣ್ಣಗೆ ನಗುತ್ತಾ ಕೂತಿರೋರು ಬೇರೆ ಯಾರೋ ಇದ್ದಾರೆ. ಅವರಿಗೆ ಟ್ರಂಪ್ ಕದನ ವಿರಾಮ ಘೋಷಣೆ ದೊಡ್ಡ ಲಾಭವನ್ನು ಮಾಡಿಕೊಟ್ಟಿದೆ. ಗೆಳೆಯರೆ, ಕದನ ವಿರಾಮ ಅಂತ ಟ್ರಂಪ್ ಘೋಷಣೆ ಮಾಡೋದಕ್ಕೆ ಬರೀ 15 ನಿಮಿಷಗಳ ಮೊದಲು ತೈಲ ಮಾರುಕಟ್ಟೆಯಲ್ಲಿ ಸುಮಾರು $580 ಮಿಲಿಯನ್ ಮೌಲ್ಯದ ಬ್ರಂಟ್ ಫ್ಯೂಚರ್ಸ್ ಮಾರಾಟದ ಒಪ್ಪಂದಗಳಾದವು. ಸುಮಾರು 6,200 ಒಪ್ಪಂದಗಳು ಅಂತ ಹೇಳಲಾಗ್ತಾ ಇದೆ. ಇದು ಶಾರ್ಟ್ ಬೆಟ್, ಅಂದ್ರೆ ಬೆಲೆ ಕುಸಿತಾ ಇದೆ ಅನ್ನೋದು ಗೊತ್ತಾದ ಕೂಡಲೇ ಅಥವಾ ಕುಸಿತಾ ಇದೆ ಅನ್ನೋ ಅನುಮಾನದ ಮೇರೆಗೆ ಬ್ರೆಂಟ್ ಫ್ಯೂಚರ್ಸ್ ಅನ್ನ ಮಾರಾಟ ಮಾಡೋ ಒಪ್ಪಂದಗಳನ್ನ ಮಾಡ್ಕೊಂಡು ಬಿಡೋದು. ಆ ಕ್ಷಣದ ಬೆಲೆ ಏನಿರುತ್ತೆ ಆ ಬೆಲೆಗೆ ಮಾರಾಟದ ಒಪ್ಪಂದ ಆಗುತ್ತೆ. ಆ ನಂತರ ಬೆಲೆ ಕುಸಿತ ಉಂಟಾದ ಕೂಡಲೇ ಮತ್ತೆ ಹೊಸ ಬೆಲೆಗೆ ಅದೇ ಫ್ಯೂಚರ್ಸ್ ಅನ್ನ ಖರೀದಿ ಮಾಡ್ತಾರೆ. ಈಗ ಉದಾಹರಣೆಗೆ ಟ್ರಂಪ್ ವಿರಾಮ ಘೋಷಣೆ ಮಾಡೋ ಮೊದಲು ಅಲ್ಲಿ ಬ್ರೆಂಟ್ ಬೆಲೆ $112 ವರೆಗೆ ಇತ್ತು. 5 ದಿನ ವಿರಾಮ ಅಂದ ಕೂಡಲೇ ಅದು $96 ಕುಸಿತು. ಸೊ $112 ಅದನ್ನ ಮಾರಾಟ ಮಾಡೋ ಒಪ್ಪಂದವನ್ನು ಮಾಡಿಕೊಂಡು ಬೆಲೆ ಕುಸಿದ ನಂತರ ಮತ್ತೆ $96 ಖರೀದಿ ಮಾಡಿದ್ರೆ ಬರೀ 15-20 ನಿಮಿಷಗಳಲ್ಲಿ ಎಷ್ಟೆಲ್ಲ ಲಾಭ ಬರುತ್ತೆ ನೋಡಿ. ಸಾಮಾನ್ಯವಾಗಿ ಪ್ರತಿ ಫ್ಯೂಚರ್ಸ್ ಅಲ್ಲಿ 1,000 ಬ್ಯಾರಲ್ ತೈಲ ಅಂತ ಲೆಕ್ಕ. ಅಂಥ 6,200 ಒಪ್ಪಂದಗಳು ಅಂದ್ರೆ ಅಲ್ಲಿ $106 ಮಿಲಿಯನ್ ಲಾಭ ಆಗೋಗುತ್ತೆ ಬರೀ 15 ನಿಮಿಷಗಳ ಅವಧಿಯಲ್ಲಿ. ಇನ್ನು ಅಲ್ಲಿ ಲಾಭ ಮಾಡಿಕೊಂಡ ಹಣವನ್ನ ತಕ್ಷಣ ಅಲ್ಲಿನ ಷೇರು
ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನು ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಇದು ಅತ್ಯಂತ ಅನುಮಾನಾಸ್ಪದ ವಹಿವಾಟು ಅಂತ ಗುರುತಿಸ್ಕೊಳ್ತಾ ಇದೆ. ಹಾಗೆ ಅಲ್ಲಿನ ಪಾಲಿ ಮಾರ್ಕೆಟ್ ಅಲ್ಲಿ ಕೂಡ ಕೆಲ ಅಕೌಂಟ್ಗಳು ಸೀಸ್ ಫೈರ್ ಬಗ್ಗೆ ಬೆಟ್ ಮಾಡಿ ಸುಮಾರು $3 ಲಕ್ಷ ಅಧಿಕ ಲಾಭವನ್ನು ಮಾಡಿಕೊಂಡಿವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾರು ಮಾಡೋದಕ್ಕೆ ಸಾಧ್ಯ ಇದನ್ನೆಲ್ಲ? ಟ್ರಂಪ್ ಅವರ ನಿರ್ಧಾರಗಳ ಬಗ್ಗೆ ಗೊತ್ತಿದ್ದವರು, ಒಳಗಿದ್ದವರೇ ಇದನ್ನೆಲ್ಲ ಮಾಡಬೇಕು ತಾನೆ. ಇನ್ನು ಹೋಗ್ಲಿ, ಯುದ್ಧ ಆದ್ರೂ ನಿಂತಿದ್ಯಾ? ನಿಲ್ಲೋದಲ್ಲ. ಅಂಥ ಲಕ್ಷಣಗಳು ಕೂಡ ಅಲ್ಲಿ ಕಾಣ್ತಾ ಇಲ್ಲ. ಯಾಕೆಂದ್ರೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಇರಾನಿನ ಇಸ್ಫಹಾನ್ ಮತ್ತು ಖೊರಂ ಶಹರ್ನಲ್ಲಿ ಪವರ್ ಮತ್ತು ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿಗಳನ್ನು ಮಾಡಿವೆ. ಇಸ್ಫಹಾನ್ ನಲ್ಲಿ ಗ್ಯಾಸ್ ಪ್ರೆಷರ್ ರಿಡಕ್ಷನ್ ಸೆಂಟರ್ ದಾಳಿಗೀಡಾಗಿದೆ. ಹಾಗೆ ಖೊರಂ ಶಹರ್ನಲ್ಲಿ ಗ್ಯಾಸ್ ಪೈಪ್ಲೈನ್ ಮೇಲೆ ದಾಳಿಯಾಗಿದೆ. ಅದು ಅಲ್ಲಿನ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಕನೆಕ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ವಿದ್ಯುತ್ ಘಟಕ ಕೆಲಸ ಮಾಡ್ತಾ ಇಲ್ಲ. ಇನ್ನು ಯಾವಾಗ ಇರಾನ್ ಮೇಲೆ ದಾಳಿಗಳಾದವೋ, ಇರಾನ್ ಕೂಡ ಸೆಂಟ್ರಲ್ ಇಸ್ರೇಲ್ ಮೇಲೆ ದಾಳಿಗಳನ್ನು ಮಾಡಿದೆ. ಇಸ್ರೇಲಿನ ರಾಜಧಾನಿ ನಗರ ಟೆಲ್ ಅವಿವ್ನ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ಬಿದ್ದ ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲುಗಳು ಅಲ್ಲಿ ವಿಧ್ವಂಸವನ್ನು ಸೃಷ್ಟಿ ಮಾಡಿವೆ. ಇದರ ಜೊತೆಗೆ ಇರಾನ್ ಅಮೆರಿಕದ ಟೆಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೂಡ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಈಗಾಗಲೇ ಚಾನಲ್ ಅನ್ನು ಮಾಡಿ ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ, ನಿಮಗಾಗಿನೇ ಯಥಾ ಪ್ರಕಾರ ಇದೇ ತಿಂಗಳ 27, 28, 29ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ಮಾರ್ಚ್ 27, 28, 29ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಅಮೆಜಾನ್ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಅವರು ಕಾಮರ್ಸ್ OTT ಪ್ಲಾಟ್ಫಾರ್ಮ್ಗಳ ಜೊತೆ ಕ್ಲೌಡ್ ಸರ್ವಿಸ್ ಅನ್ನು ಕೂಡ ಕೊಡ್ತಾರೆ. ಅದಕ್ಕಾಗಿ ಜಗತ್ತಿನ ನಾನಾ ಮೂಲೆಗಳಲ್ಲಿ AWS ಅಂದ್ರೆ ಅಮೆಜಾನ್ ವೆಬ್ ಸರ್ವಿಸ್ ಸೆಂಟರ್ಗಳಿವೆ. ಮಧ್ಯಪ್ರಾಚ್ಯದಲ್ಲಿನ ಅಮೆಜಾನ್ ಸರ್ವಿಸ್ಗಾಗಿ ಬಹ್ರೈನ್ ಮತ್ತು UAEಗಳಲ್ಲಿ AWSಗಳ ವ್ಯವಸ್ಥೆಯನ್ನು ಅಮೆಜಾನ್ ಮಾಡಿಕೊಂಡಿದೆ. ಈಗ ಇರಾನಿನ ಡ್ರೋನುಗಳು ಅವುಗಳ ಮೇಲೆ ಕೂಡ ದಾಳಿಯನ್ನು ಮಾಡಿವೆ. ಸಾಮಾನ್ಯವಾಗಿ ಯಾವುದೇ ಯುದ್ಧದಲ್ಲಿ ಟೆಕ್ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳು ಟಾರ್ಗೆಟ್ ಆಗೋದು ತುಂಬಾ ಕಡಿಮೆ. ಯಾಕೆಂದ್ರೆ ಅವು ಯುದ್ಧ ಮಾಡೋ ದೇಶಗಳಿಗೆ ಕೂಡ ಸರ್ವಿಸ್ ಅನ್ನು ಕೊಡ್ತಾ ಇರತ್ವೆ. ಆದ್ರೆ ಇಲ್ಲಿ ಹಾಗಾಗಿಲ್ಲ. ಅಮೆರಿಕದ ಟೆಕ್ ಕಂಪನಿಗಳು ಈ ಯುದ್ಧ ಶುರುವಾದಾಗಿನಿಂದ ಅರಬ್ ನೆಲದಲ್ಲಿ ದಾಳಿಗೀಡಾಗ್ತಲೇ ಇವೆ. ಗೂಗಲ್ ಕಚೇರಿ ಕೂಡ ಟಾರ್ಗೆಟ್ ಆಗಿತ್ತು. ಈಗ ಅಮೆಜಾನ್ನ AWS ವ್ಯವಸ್ಥೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಡ್ರೋನ್ ದಾಳಿಗಳನ್ನು ಮಾಡಿದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಕ್ಲೌಡ್ ಆಧಾರಿತ ಸೇವೆಗಳು ಡಿಸ್ರಪ್ಟ್ ಆಗಿವೆ. ಗೆಳೆಯರೆ, ನಿಮಗೆ ಗೊತ್ತಲ್ಲ, ಇವತ್ತು ನಾವು ಅತಿ ಹೆಚ್ಚು ಡಿಜಿಟಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮ ಎಲ್ಲ ದೈನಂದಿನ ಕೆಲಸಗಳು ಡಿಜಿಟಲ್ ಆಗೇ ಆಗತ್ವೆ. ವ್ಯಾಪಾರ ವಹಿವಾಟುಗಳ ಲೆಕ್ಕಾಚಾರಗಳು, ಬ್ಯಾಂಕ್ ಟ್ರಾನ್ಸಾಕ್ಷನ್, ಸಪ್ಲೈ ಚೈನ್, ಖರೀದಿಗಳು, ಮಾರಾಟಗಳು, ಡಾಕ್ಯುಮೆಂಟೇಶನ್ ಎಲ್ಲ ಕೂಡ ಡಿಜಿಟಲ್ ಆಗಿ ಹೋಗಿದೆ. ತುಂಬಾ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನಾಗರಿಕ ಸರಬರಾಜು ವ್ಯವಸ್ಥೆ ಕೂಡ ಡಿಜಿಟಲೈಸ್ ಆಗಿದೆ. ಹೀಗಾಗಿ ಈಗ ಅರಬ್ ದೇಶಗಳಲ್ಲಿ ನೀರಿನಿಂದ ಹಿಡಿದು ಪೆಟ್ರೋಲು, ಗ್ಯಾಸ್ ವರೆಗೆ ಎಲ್ಲವೂ ಸಮಸ್ಯೆಗೆ ತುತ್ತಾಗ್ತಾ ಇದೆ. ಬ್ಯಾಂಕ್ ಪೇಮೆಂಟ್ಗಳು ಸಮಸ್ಯೆಗೀಡಾಗಿವೆ. ಅರಬ್ ದೇಶಗಳಲ್ಲಿನ ಬ್ಯಾಂಕಿಂಗ್ ವ್ಯವಸ್ಥೆಗೆ ಪೆಟ್ಟು ಬಿದ್ದಿದೆ. ಅಲ್ಲಿನ ಟೆಕ್ ಕಂಪನಿಗಳು, AI, ML, ಕಾಮರ್ಸ್ ಆ್ಯಪ್ಗಳು, ಡೆಲಿವರಿ ವ್ಯವಸ್ಥೆಗಳು, ಗ್ರಾಹಕ ಆ್ಯಪ್ಗಳು ಎಲ್ಲ ಕೂಡ ಡೌನ್ ಆಗಿವೆ. ಟೆಲಿಕಾಂ, ಏವಿಯೇಷನ್, ಡಿಜಿಟಲ್ ಸರ್ವಿಸ್ಗಳು ಮಧ್ಯಪ್ರಾಚ್ಯದಲ್ಲಿ ಸಮಸ್ಯೆಗೆ ಸಿಲುಕಿಕೊಂಡಿವೆ. ಸೊ ಇಲ್ಲಿ ಯಾವ ಕದನ ವಿರಾಮವೂ ಆಗಿಲ್ಲ. ಇನ್ನು ಇಸ್ರೇಲ್ ಅಂತೂ ನಾವು ಹೊಡಿತಲೇ ಇರ್ತೀವಿ, ಬೇಕಾದರೆ ಕದನ ವಿರಾಮ ಆಗಿ ಎಲ್ಲ ಸರಿ ಹೋಗಿ ನಮ್ಮ ಷರತ್ತುಗಳಿಗೆ ಇರಾನ್ ಒಪ್ಪಿದೆ ಅಂತ ಹೇಳಿದರೆ ಆಗ ದಾಳಿಗಳನ್ನು ನಿಲ್ಲಿಸೋ ಬಗ್ಗೆ ಯೋಚಿಸೋಣ ಅಂತ ಹೇಳಿದೆ. ಸೊ ಇದು ಸದ್ಯಕ್ಕೆ ನಿಲ್ಲೋದಲ್ಲ. ಇನ್ನು ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾಗೆ ಟ್ರೂತ್ ಅಂತ ಹೆಸರಿಟ್ಟುಕೊಂಡಿದ್ದಾರೆ. ಅದರಲ್ಲಿ ಅವರು ಪೋಸ್ಟ್ ಮಾಡೋದು ಹಾಗಂತ ನಿಜಾನೇ ಅಲ್ಲಿ ಹೇಳ್ತಾರೆ ಅಂತೇನಿಲ್ಲ. ಅಲ್ಲಿ ಇದುವರೆಗೆ ಅವರು ಯಾವ ನಿಜವನ್ನು ಪೋಸ್ಟೂ ಮಾಡಿಲ್ಲ. ಈಗಲೂ ಕೂಡ ಒಂದು ಕಡೆ ಕದನ ವಿರಾಮ ಅಂತ ಹೇಳಿ 5 ದಿನ ಟೈಮ್ ತಗೊಂಡಿರೋ ಟ್ರಂಪ್ ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಡೆಪ್ಲಾಯ್ಮೆಂಟ್ಗಳನ್ನು ಕೂಡ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಸುಮಾರು 50,000 ಅಮೆರಿಕನ್ ಸೈನಿಕರ ನಿಯೋಜನೆಯ ಪ್ರಯತ್ನಗಳು ನಡೀತಾ ಇವೆ. ಈಗಾಗಲೇ USS ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಜೊತೆ USS ಬಾಕ್ಸರ್ ಹಾಗೂ USS ಟ್ರಿಪೋಲಿಗಳು ಕೂಡ ಅಲ್ಲಿಗೆ ಬರ್ತಾ ಇವೆ. ಅವುಗಳಲ್ಲಿ 4,500 5,000 ನೌಕಾ ಸಿಬ್ಬಂದಿ ಮಧ್ಯಪ್ರಾಚ್ಯಕ್ಕೆ ಬರ್ತಾರೆ. ಹಾಗೆ 82nd ಏರ್ಬೋರ್ನ್ ಡಿವಿಷನ್ಗೆ ಸನ್ನದ್ಧವಾಗಿರಿ, ನಿಮಗೆ ಯಾವಾಗ ಬೇಕಾದರೂ ಕರೆ ಬರಬಹುದು ಅಂತ ಹೇಳಲಾಗಿದೆ. ಅವರು ಕೂಡ ಟ್ರೈನಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಕಾಲ್ಗಾಗಿ ಕಾಯ್ತಾ ಇದ್ದಾರೆ. ಬರೀ 18 ಗಂಟೆಗಳ ಒಳಗಾಗಿ ಈ ಡೆಪ್ಲಾಯ್ಮೆಂಟ್ ಅಲ್ಲಿಗೆ ಆಗುತ್ತೆ. ಇದು ಸ್ಪೆಷಲ್ ಕಮಾಂಡೋಗಳ ಪಡೆ. ಬಹುಶಃ ಖರಗ್
ದ್ವೀಪಗಳನ್ನು ಆಕ್ರಮಿಸಿಕೊಳ್ಳುವ ಪ್ಲಾನ್ನಲ್ಲಿ ಟ್ರಂಪ್ ಇದ್ದಂತಿದೆ. ಮರೈನರ್ಸ್ ಕೂಡ ಶುಕ್ರವಾರದ ಹೊತ್ತಿಗೆ ಪರ್ಷಿಯನ್ ಗಲ್ಫ್ಗೆ ಬಂದು ಬಿಡ್ತಾರೆ. ಅದೇ ಸಮಯಕ್ಕೆ ಟ್ರಂಪ್ ಕೊಟ್ಟ 5 ದಿನಗಳ ಅವಧಿ ಕೂಡ ಇಲ್ಲಿ ಮುಗಿದು ಹೋಗುತ್ತೆ. ಇನ್ನು ಬ್ರಿಟಿಷ್ ಯುದ್ಧ ನೌಕೆಗಳು ರೆಡ್ ಸಿಯಲ್ಲಿ ನಿಂತಿವೆ, ಅವು ಆಕ್ಟಿವೇಟ್ ಆಗತ್ವೆ. ಬ್ರಿಟಿಷ್ ಸಬ್ಮರೈನ್ ಕೂಡ ಬಂದಿದೆ. ಸೊ ಇಲ್ಲಿ ಅಮೆರಿಕ 5 ದಿನಗಳ ನಂತರವೂ ಈ ಯುದ್ಧವನ್ನ ನಿಲ್ಲಿಸುತ್ತೆ ಅಂತೇನು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅಮೆರಿಕ ಹಾಗೂ ಇಸ್ರೇಲ್ಗಳಲ್ಲಿ ಹಾಕೋ ಕಂಡೀಷನ್ಗಳಿವೆಯಲ್ಲ, ಅವು ಸಂಘರ್ಷ ನಿಲ್ಲೋ ಥರ ಇರುತ್ತವೆ ಅಂತಲೇ ಅನ್ನಿಸ್ತಾ ಇಲ್ಲ. ಅಕಸ್ಮಾತ್ ಈ ಸಂಘರ್ಷವನ್ನ ನಿಲ್ಲಿಸಬೇಕು ಅಂದ್ರೆ ಇರಾನ್ ಅಣ್ವಸ್ತ್ರಗಳ ಕನಸನ್ನ ಕೈ ಬಿಡಬೇಕು, ಮಿಸೈಲ್ ಕ್ಯಾಪ್ ಹಾಕ್ತಾರೆ ಅದನ್ನ ಹಾಕಿಸ್ಕೋಬೇಕು, ರೆಜಿಮ್ ಚೇಂಜ್ಗೆ ಒಪ್ಪಬೇಕು. ಹೀಗೆ ಇವರ ಷರತ್ತುಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ಇದನ್ನ ಒಪ್ಪೋದು ಅಂದ್ರೆ ಹೆಚ್ಚು ಕಡಿಮೆ 2ನೇ ಮಹಾಯುದ್ಧದಲ್ಲಿ ಜಪಾನ್ ಶರಣಾಯ್ತಲ್ಲ, ಹಾಗೆ ಇರಾನ್ ಶರಣಾಗಬೇಕಾಗಿ ಬರುತ್ತೆ. ಇರಾನಿನ ಪೊಲಿಟಿಕಲ್ ಲೀಡರ್ಶಿಪ್ ಇದಕ್ಕೆ ಒಪ್ಪುತ್ತೋ ಏನೋ, ಆದ್ರೆ IRGC ಒಪ್ಪುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗೆ ಅಲ್ಲಿ ಲಾರಿಜಾನಿ ಸಾವಿನಿಂದ ತೆರವಾಗಿದ್ದ ಸ್ಥಾನಕ್ಕೆ ಮೊಹಮ್ಮದ್ ಬಗರ್ ಜೊಲ್ಗಾದರ್ ಎಂಬಾತನನ್ನ ಕೂಡಿಸಲಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಈತ ನಿವೃತ್ತ IRGCಯ ಕಮಾಂಡರ್. ಈತನ ಪತ್ನಿ, ಮಗ ಎಲ್ಲರೂ ಕೂಡ ರೆಜಿಮ್ನ ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಈತ ಕಟ್ಟರ್ವಾದಿ ನಾಯಕ. ಇಲ್ಲಿ ಖತಮ್ ಅಲ್ ಅನ್ಬಿಯಾದ ಪ್ರಧಾನ ಕಚೇರಿಯಲ್ಲಿ ಮೇಜರ್ ಜನರಲ್ ಆಲಿಯಾ ಅಬ್ದುಲ್ಲಾಹಿ ಆಲಿಯಾಬಾದಿ, ನಾವು ಸಶಸ್ತ್ರ ಪಡೆಗಳು ಸಂಪೂರ್ಣ ಗೆಲುವಿನವರೆಗೆ ಹೋರಾಟವನ್ನು ಮಾಡ್ತೀವಿ, ಸಂಧಾನದ ಮಾತೆ ನಮ್ಮಲ್ಲಿಲ್ಲ ಅಂತ ಹೇಳಿದ ಬೆನ್ನಲ್ಲೇ ಈ ಮೊಹಮ್ಮದ್ ಬಗೇರ್ ರಕ್ಷಣಾ ಮುಖ್ಯಸ್ಥನಾಗಿ ಅಲ್ಲಿ ಲಾರಿಜಾನಿಯ ಸ್ಥಾನಕ್ಕೆ ನೇಮಕಗೊಂಡಿರೋ ಪ್ರಕಟಣೆ ಹೊರಬಿದ್ದಿದೆ. ಅಲ್ಲಿಗೆ ಇರಾನ್ನಲ್ಲಿ ಸಶಸ್ತ್ರ ಪಡೆಗಳು ಅಂದ್ರೆ ಕಟ್ಟರ್ವಾದಿಗಳು ಹಾಗೂ ರಾಜಕೀಯ ಪಡೆಗಳು ಅಂದ್ರೆ ಸೌಮ್ಯವಾದಿಗಳ ನಡುವೆ ಒಂದು ಕಲಹದಂಥ ಕಾಂಪಿಟೇಷನ್ ಶುರುವಾಗ್ತಾ ಇರೋದು ಕಾಣ್ತಾ ಇದೆ. ಹೀಗಾಗಿ ಇದು ಹೇಗೆ ಅಂತ್ಯ ಕಾಣುತ್ತೆ ಅನ್ನೋದು ಸದ್ಯಕ್ಕೆ ಕಣ್ಣು ಮುಂದಿರೋ ಪ್ರಶ್ನೆ. ಇದು ಗೆಳೆಯರೆ ಟ್ರಂಪ್ ಘೋಷಣೆಯ ಫಲಿತಾಂಶಕ್ಕೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.